ಇದುವರೆಗೂ ನೀವು ಕ್ಯಾರೆಟ್ ಹಲ್ವಾ ತಿಂದಿರ್ತೀರಾ, ಕುಂಬಳಕಾಯಿ ಹಲ್ವಾ ತಿಂದಿರ್ತೀರಾ, ಆದರೆ ಇನ್ಮೇಲೆ ಗೋಧಿ ಹಲ್ವಾ ಮಾಡ್ಕೊಂಡು ತಿನ್ನಿ. ಹಾಗಾದ್ರೆ ಈ ಗೋಧಿ ಹಲ್ವಾನ ಹೇಗಪ್ಪ ಮಾಡೋದು ನಾನು ಹೇಳ್ತೀನಿ. ಗೋಧಿ ಹಲ್ವಾ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟನ್ನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಅದರ ಬಣ್ಣ ಬದಲಾಗೋವರೆಗೂ ಹಾಗೆ ಘಮ್ ಅಂತ ಸ್ಮೆಲ್ ಬರೋವರೆಗೂ ಬೇಯಿಸಿ. ಅಷ್ಟರಲ್ಲಿ ಇದಕ್ಕೆ ಸಿರಪ್ನ ರೆಡಿ ಮಾಡ್ಕೊಳ್ಳಿ. ಬೇರೆ ಪಾತ್ರೆಯಲ್ಲಿ ನೀರನ್ನ ಕುದಿಯೋ ಹಾಗೆ ಬಿಸಿ ಮಾಡಿ. ಆ ನೀರಿಗೆ ಸಕ್ಕರೆನ ಹಾಕಿ ಪೂರ್ತಿಯಾಗಿ ಸಕ್ಕರೆ ಕರಗೋ ಹಾಗೆ ಅದನ್ನ ಕುದಿಸಿ. ಬೇಯಿಸಿದ ಹಿಟ್ಟಿಗೆ ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಸಕ್ಕರೆ ನೀರಿನ ಸಿರಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೀಡಿಯಂ ಫ್ಲೇಮಲ್ಲಿ 5ರಿಂದ 10 ನಿಮಿಷಗಳ ಕಾಲ ಹುರಿಯಿರಿ. ಏಲಕ್ಕಿ ಪುಡಿ, ಬಾದಾಮಿ ಅಥವಾ ಕಾಜು ಹಾಕಿ ಮಿಶ್ರಣ ಮಾಡಿ. ಹಲ್ವಾ ಗಟ್ಟಿಯಾದ ಮೇಲೆ ಅಗತ್ಯ ಇದ್ದರೆ ಸ್ವಲ್ಪ ಎಣ್ಣೆ ಹಾಕಿ ಮೃದು ಮಾಡ್ಬೋದು, ತೊಂದರೆ ಏನೂ ಇಲ್ಲ. ಇಷ್ಟೇ ಫ್ರೆಂಡ್ಸ್, ಗೋಧಿ ಹಲ್ವಾ ರೆಡಿ. ತಟ್ಟೆಯಲ್ಲಿ ಹಾಕಿ ಬಿಸಿ ಬಿಸಿ ಗೋಧಿ ಹಲ್ವಾನ ಸರ್ವ್ ಮಾಡಿ.